ಗುಡ್ ಮಾರ್ನಿಂಗ್. ಮಿನಿ ಲಾಗಿಗೆ ಸ್ವಾಗತ. ನಾನಿವತ್ತು ಬೆಳಿಗ್ಗೆ ಬೇಗನೆ ಎದ್ದು ಸೊಪ್ಪು ಪಲ್ಯ, ನುಗ್ಗೆಕಾಯಿ ಸಾಂಬಾರು ಜೊತೆಗೆ ಚಪಾತಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಜೊತೆಗೆ ಫ್ರಿಜ್ಜಿಂದ ನಾನು ನುಗ್ಗೆಕಾಯಿ ಕೂಡ ತೆಗೆದೆ, ಟೊಮೆಟೊ, ಶುಂಠಿ, ಕರಿಬೇವಿನ ಎಲೆ ಎಲ್ಲನೂ ತೊಗೊಂಡೆ. ಆಮೇಲೆ ಇದನ್ನೆಲ್ಲ ಚೆಂದ ಕಟ್ ಮಾಡಿ ಎಲ್ಲ ನೀಟಾಗಿ ಇಟ್ಟಿದ್ದೀನಿ. ಇದನ್ನು ಒಂದೊಂದು ನೋಡಿ ಈ ಥರ ಇಟ್ಟಿದ್ದೀನಿ. ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಬೇಗ ಬೇಗ ಮಾಡ್ತಾಯಿದ್ದೀನಿ, ಯಾಕಂದರೆ ಮಕ್ಕಳಿದ್ದಾರಲ್ಲ ಆಮೇಲೆ ಬಿಡೋದಿಲ್ಲ ಅಡುಗೆ ಮಾಡೋದಕ್ಕೆ. ಅದಕ್ಕೆ ಅಂತ ಬೇಗ ನಾನು ಎಲ್ಲ ತಯಾರಿ ಎಲ್ಲ ಮಾಡ್ತಾಯಿದ್ದೆ. ಇದು ಮಾಡಿದ್ಮೇಲೆ ಇವ್ರು ನೋಡಿದ್ರೆ ಬೇಗನೆ ಇದ್ಬಿಟ್ಟಿದ್ದಾರೆ ಮಕ್ಕಳು. ಅವಳು ಅಳ್ತಾ ಇದ್ಲು, ನನ್ನ ಮಗ ಇವನಿಗೆ ಸಮಾಧಾನ ಮಾಡ್ತಾಯಿದ್ರು. ನೋಡ್ತಾ ಇದ್ದಾಳೆ ನೋಡಿ. ಮಗಳ ಜೊತೆಗೆ ಆಟ ಆಡಿ ನಾನು ಕಿಚನ್ ಹತ್ರ ಮತ್ತೆ ಬಂದೆ. ಹಿಟ್ಟನ್ನು ಆವಾಗಲೇ ನಾನು ಕಲಿಸಿದ್ದೆ. ಇವತ್ತು ಶುಕ್ರವಾರ ಅಲ್ವಾ, ಅದಕ್ಕೆ ಬೇಗ ಬೇಗ ಕೆಲಸ ಮಾಡಿ ಪೂಜೆ ಮಾಡಬೇಕು, ಮಕ್ಕಳಿಗೂ ಕೂಡ ಸ್ನಾನ ಎಲ್ಲ ಮಾಡಿಸ್ಬೇಕು. ಅದಕ್ಕೆ ನಾನು ಬೇಗ ಮಾಡ್ತಾ ಇದ್ದೀನಿ. ಈ ಕಡೆಯಿಂದ ಅವರಿಗೆ ಟಿಫಿನ್ ಕೂಡ ರೆಡಿ ಮಾಡ್ತಾ ಇದ್ದೆ. ಅನ್ನ, ಸಾರು, ಪಲ್ಯ ಎಲ್ಲನೂ ಹಾಕಿದೆ ಟಿಫಿನ್ ಬಾಕ್ಸಿಗೆ. ಮತ್ತು ನಾನು ವಾಟರ್ ಕೂಡ ಅವರಿಗೆ ತುಂಬಿಸಿದೆ. ನೋಡಿ, ಮನೆ ಊಟ ರೆಡಿ ಆಯಿತು. ಹಾಗೆ ಚಪಾತಿ ಕೂಡ ಫ್ರೈ ಮಾಡ್ತಾ ಇದ್ದೀನಿ ನಾನು. ಫ್ರೈ ಆದ ಕೂಡಲೇ ಅವ್ರಿಗೆ ಕೊಡ್ತೀನಿ. ನೋಡಿ, ಕೊಟ್ಟೆ. ಅವರು ಇದನ್ನು ತಿಂದುಬಿಟ್ಟು ಈಗ ಕೆಲಸಕ್ಕೆ ರೆಡಿ ಆದರು, ಹೋಗ್ತಾ ಇದ್ದಾರೆ. ಹೋಗುವಾಗ ಮಗು ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಆಟಾಡ್ಕೊಂಡು ಸರಿ ಬಾಯ್ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಅವಳು ನಗಡ್ತಾ ಇದ್ಲು. ಸರಿ ಬಾಯ್ ಅಂತೇಳಿ ಹೋದರು. ಇವನಿಗೆ ಹಾಲಿಗೆ ಸ್ವಲ್ಪ ಪ್ರೋಟೀನ್ ಪೌಡರ್ ಹಾಕಿ ಇವನಿಗೆ ಹಾಲು ಕೊಟ್ಟೆ. ಇವನು ಹಾಲು ಕುಡ್ದ. ಇನ್ನು ಮಗುಗೆ ಕೂಡ ಸಿರ್ಲಾಕ್ ಮಾಡ್ತಾ ಇದ್ದೀನಿ ನಾನು. ಸಿರ್ಲಾಕ್ ಮಾಡಿ ಅವಳಿಗೂ ತಿನ್ನಿಸಿ ಇನ್ನು ಸ್ನಾನ ಎಲ್ಲ ಮಾಡಿಸಿ ಪೂಜೆ ಮಾಡಬೇಕು. ಇವತ್ತಿನ ಮಿನಿ ಲಾಗ್ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.